ಕಮರ್ಷಿಯಲ್ ಗ್ಯಾಸ್ ತುಂಬ ತೊಂದರೆ ಆಗಿದೆ. ಇನ್ನೂ ಹೋಟೆಲ್ಗಳಿಗೆ ಸಿಕ್ಕಿಲ್ಲ. ಹೀಗಾಗಿ ಕರೆಂಟ್ ಒಲೆ ಇಂಡಕ್ಷನ್ ಸ್ಟವ್ಗೆ ಮೊರೆ ಹೋಗಿದ್ದಾರೆ. ನೋಡ್ತಾ ಇರ್ಬೋದು, 3-4 ಇಂಡಕ್ಷನ್ ಸ್ಟವ್ ತಂದಿದ್ದಾರೆ. ಇಲ್ಲೇ ಟೀ ಕಾಫಿ ಎಲ್ಲ ಮಾಡ್ತಿದ್ದಾರೆ. ಯಾಕಂದರೆ ಸುಮಾರು ಹೋಟೆಲ್ಗಳು ಬಂದ್ ಆಗ್ತಿದ್ದಾವೆ. ಸರಿಯಾಗಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ ಎಂಬ ಕಾರಣಕ್ಕೆ ಇದೀಗ ಕರೆಂಟ್ ಒಲೆ, ಇಂಡಕ್ಷನ್ ಸ್ಟವ್ ಮತ್ತು ಚಾರ್ಕೋಲ್ ಒಲೆಗೆ ಈಗ ಮುಂದಾಗಿದ್ದಾರೆ. ತುಂಬ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಹೋಟೆಲ್ ಉದ್ಯಮದವರು. ಇವತ್ತು 20ಕ್ಕೂ ಹೆಚ್ಚು ಹೋಟೆಲ್ಗಳು ಬಂದಾಗಿದ್ದೇವೆ. ನಾಳೆ ಮತ್ತಷ್ಟು ಬಂದಾಗ್ಬೋದು. ಹೀಗಾಗಿ ಆ ಒಂದು ಸಮಸ್ಯೆಯಿಂದ ಮುಕ್ತಿ ನೀಡಲು ಈಗ ಕರೆಂಟ್ ಒಲೆ, ಇಂಡಕ್ಷನ್ ಸ್ಟವ್ ಮತ್ತು ಚಾರ್ಕೋಲ್ ಒಲೆಗೆ ಮುಂದಾಗಿದ್ದಾರೆ. ಇಲ್ಲಿ ಮಾಲೀಕರಿದ್ದಾರೆ, ನಿಸರ್ಗ ಓನರ್ ಮಾಲೀಕರವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಸುಮಾರು 20ಕ್ಕೂ ಹೆಚ್ಚು ಹೋಟೆಲ್ಗೆ ಬಂದಾಗಿದ್ದೇವೆ. ಈಗ ನೀವು ಕರೆಂಟ್ ಒಲೆ, ಇಂಡಕ್ಷನ್ ಸ್ಟವ್ಗೆ ಮತ್ತು ಚಾರ್ಕೋಲ್ ಒಲೆಗೆ ಮುಂದಾಗಿದ್ದೀರಿ, ಏನು ಹೇಳ್ತೀರಿ ಅಂತ? ಅದೇ ಸರ್ಕಾರ ಒಂದು ಕೈ ಚೆಲ್ಲಿದಾಗ ನಮಗೆ ಯಾವುದೇ ಒಂದು ಸಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ನಾವು ಅನಿವಾರ್ಯ ಪರಿಸ್ಥಿತಿಯಿಂದ ಒಂದು ಬೇರೆ ಆಪ್ಷನಲ್ಲಿ ಹುಡುಕ್ತಾ ಇದ್ದೀವಿ. ಆ ರೀತಿ ಚಿಂತನೆ ಮಾಡಿದಾಗ ಈಗ ಹಳೆಯ ಒಂದು ಇಂಡಕ್ಷನ್ ಸ್ಟವಲ್ಲಿ ಒಂದು ಈ ಕಾಫಿ ಟೀ ಕೊಡ್ಬೋದು ಅಂತ ಒಂದು ಯೋಚನೆ ಮಾಡಿ, ಯಾಕಂತೇಳಿ ಕಾಫಿ ಟೀಗೆ ನಮಗೆ ಅರ್ಧ ಸಿಲಿಂಡ್ರ್ ಬೇಕಾಗ್ತಿತ್ತು, ಅಂದರೆ ಸುಮಾರು ಒಂದು 10 kg ಬೇಕಾಗ್ತಿತ್ತು. ಅದನ್ನೊಂದು ಈಗ ಸೇವ್ ಮಾಡ್ದಂಗೆ ಆಗುತ್ತೆ. ಎಲೆಕ್ಟ್ರಿಕಲ್ ಇಂಡಕ್ಷನ್ ಸ್ಟವ್ 2 ಹಾಕ್ಕೊಂಡಿದ್ದೀವಿ. ಜೊತೆಗೆ ಈ ಬಾಯ್ಲರಿಗೂ ಒಂದು ಹೊಸ ಬಾಯ್ಲರ್ಗಳು ಮಧ್ಯಾಹ್ನ ಮೇಲೆ ಬರ್ತಾಯಿದೆ. ಅದು ಒಂದು ಸಿಲಿಂಡ್ರು ಪರ್ ಡೇ ಒಂದು ಬಾಯ್ಲರಿಗೆ ಬೇಕಾಗ್ತಿತ್ತು. ಅದನ್ನು ಸ್ವಲ್ಪ ಸೇವ್ ಮಾಡ್ಬೋದು. ಆ ರೀತಿಯಲ್ಲಿ ಎಲೆಕ್ಟ್ರಿಕಲ್ಲು ಬಾಯ್ಲರ್ ಹಾಕ್ತಾಯಿದ್ವಿ. ಜೊತೆಗೆ ದೋಸೆ ಟೈಮಿಂಗ್ಸ್ ಕಡಿಮೆ ಮಾಡಿದ್ದೀವಿ. ಅಂದರೆ ಬೆಳಿಗ್ಗೆ 7 ಗಂಟೆಗಿರೋ ದೋಸೆನೇ ಇವತ್ತು 8:30 ಮಾಡಿದ್ದೀವಿ. ಮಧ್ಯಾಹ್ನ 1 to 4 ದೋಸೆ ಕ್ಲೋಸ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಸಂಜೆ 1 ಗಂಟೆ ವ್ಯವಹಾರದ ಸಮಯನೂ ಕಡಿಮೆ ಮಾಡ್ತಾಯಿದ್ದೀವಿ. ಈ ನಿಟ್ಟಿನಲ್ಲಿ ಹೊಸ ಯೋಚನೆ ಮಾಡಿ ಕೊನೆವರೆಗೂ ಗ್ರಾಹಕರಿಗೆ ತೊಂದರೆ ಆಗಬಾರ್ದು, ಆಮೇಲೆ ಎಲ್ಲರಿಗೂ ಒಂದು ಫುಡ್ಡಿನ ಅವ್ಯವಸ್ಥೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು. ತುಂಬ ಸಮಸ್ಯೆ ಆಗಿದೆ. ಇವತ್ತು ಎಷ್ಟು ಸಮಸ್ಯೆ ಆಗಿದೆ? ಈಗ ಹಲವಾರು ಹೋಟೆಲ್ಗಳು, ಕೆಲವೊಬ್ಬರಿಗೆ ನಿಮಗೆ ವ್ಯವಸ್ಥೆಗಳು ಇರಲ್ಲ. ತುಂಬ ಚಿಕ್ಕ ಪುಟ್ಟ ಹೋಟೆಲ್ಗಳು ಈಗಾಗಲೇ ಬಂದ್ ಮಾಡಿದ್ದಾರೆ. ಆಮೇಲೆ ಕೆಲವೊಂದು ಕ್ಯಾಟ್ರಿಂಗ್ ಯೂನಿಟ್ಗಳೆಲ್ಲ ಬಂದಾಗಿದೆ. ಜೊತೆಗೆ ಈ IT ಕಂಪ್ನಿಗಳಿಗೆ ಹೋಟೆಲ್ಗಳಿಂದ ಇದು ಹೋಗ್ತಾಯಿತ್ತು, ಔಟ್ಡೋರ್ ಕ್ಯಾಟ್ರಿಂಗು, ಅದೆಲ್ಲದೂ ಈಗ ಇವತ್ತಿಂದ ಸ್ಟಾಪ್ ಮಾಡಿದ್ದೀವಿ. ತುಂಬ ಹೋಗ್ತಿತ್ತಲ್ಲ ಸರ್ ಕ್ಯಾಟ್ರಿಂಗ್? ಹೌದು. ಹೋಟೆಲ್ಗಳಿಂದ IT-BTಗಳು ತುಂಬ ಕ್ಯಾಟ್ರಿಂಗ್ ಹೋಗ್ತಾಯಿತ್ತು. ಅದನ್ನು ಈಗ ಇವತ್ತಿಂದ ಸ್ಟಾಪ್ ಮಾಡಿದ್ದೀವಿ. IT-BT ಅವರು ಈಗಾಗಲೇ ಕೆಲವೊಂದು 2-3 ಕಂಪ್ನಿಯವರು ನಿನ್ನೆ ಮೊನ್ನೆಯಿಂದನೇ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಈ ಒಂದು ಸಮಸ್ಯೆ ಹೇಗೆ ಬಗೆಹರಿಸಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಸರ್ಕಾರನೂ ಮುಂದೆ ಬಂದು ನಮ್ಮ ಹೋಟೆಲ್ ಸಂಘದವ್ರನ್ನ ಕರೆದುಬಿಟ್ಟು ಕೆಲವೊಂದು ಹೊಸ ಯೋಜನೆಗಳನ್ನು ಯೋಚನೆ ಮಾಡಿದಾಗ ಬೇರೆ ಆಲ್ಟರ್ನೇಟ್ ಮಾಡ್ಬೋದು. ಯಾವುದೂ ಬಗ್ಗೆ ಚಿಂತನೆ ಅವರೂ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ನೋಡ್ತಿರ್ಬೋದು, ಇಂಡಕ್ಷನ್ ಸ್ಟವ್ ಇದೆ. ಹೀಗಾಗಿ ಇಲ್ಲಿ ಟೀ ಕಾಫಿ ಮಾಡ್ತಿದ್ದಾರೆ. ಯಾಕಂದ್ರೆ ಒಂದು ಸಿಲಿಂಡರ್ ಬೇಕಾಗ್ತಿತ್ತು. ಹೀಗಾಗಿ ಇದೀಗ ಕರೆಂಟ್ ಒಲೆ, ಮತ್ತೊಂದು ಕಡೆ ಇಂಡಕ್ಷನ್ ಸ್ಟವ್, ಮತ್ತೊಂದು ಕಡೆ ಚಾರ್ಕೋಲ್ ಒಲೆಗೆ ಈಗ ಮುಂದಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಸರ್ಕಾರ ಬೇಗ ಎಚ್ಚೆತ್ತುಕೊಳ್ಬೇಕಾಗತ್ತೆ, ನಮ್ಮ ಜೊತೆ ಸಭೆ ಮಾಡಬೇಕಾಗತ್ತೆ, ಸಮಸ್ಯೆಗಳನ್ನು ಬೇಗ ಕೇಳಬೇಕಾಗತ್ತೆ. ಈ ಒಂದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಆ ಸಮಸ್ಯೆಗೆ ಬೇಗ ಮುಕ್ತಿ ನೀಡಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಮರ್ಷಿಯಲ್ ಗ್ಯಾಸ್ ತುಂಬ ತೊಂದರೆ ಆಗಿದೆ. ಇನ್ನೂ ಹೋಟೆಲ್ಗಳಿಗೆ ಸಿಕ್ಕಿಲ್ಲ. ಹೀಗಾಗಿ ಕರೆಂಟ್ ಒಲೆ, ಇಂಡಕ್ಷನ್ ಸ್ಟವ್ಗೆ ಮೊರೆ ಹೋಗಿದ್ದಾರೆ. ನೋಡ್ತಾ ಇರ್ಬೋದು, 3-4 ಇಂಡಕ್ಷನ್ ಸ್ಟವ್ ತಂದಿದ್ದಾರೆ. ಇಲ್ಲೇ ಟೀ ಕಾಫಿ ಎಲ್ಲ ಮಾಡ್ತಿದ್ದಾರೆ. ಯಾಕಂದರೆ ಸುಮಾರು ಹೋಟೆಲ್ಗಳು ಬಂದ್ ಆಗ್ತಿದ್ದಾವೆ. ಸರಿಯಾಗಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ ಎಂಬ ಕಾರಣಕ್ಕೆ ಇದೀಗ ಕರೆಂಟ್ ಒಲೆ, ಇಂಡಕ್ಷನ್ ಸ್ಟವ್ ಮತ್ತು ಚಾರ್ಕೋಲ್ ಒಲೆಗೆ ಈಗ ಮುಂದಾಗಿದ್ದಾರೆ. ತುಂಬ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಹೋಟೆಲ್ ಉದ್ಯಮದವರು. ಇವತ್ತು 20ಕ್ಕೂ ಹೆಚ್ಚು ಹೋಟೆಲ್ಗಳು ಬಂದಾಗಿದ್ದೇವೆ. ನಾಳೆ ಮತ್ತಷ್ಟು ಬಂದಾಗ್ಬೋದು. ಹೀಗಾಗಿ ಆ ಒಂದು ಸಮಸ್ಯೆಯಿಂದ ಮುಕ್ತಿ ನೀಡಲು ಈಗ ಕರೆಂಟ್ ಒಲೆ, ಇಂಡಕ್ಷನ್ ಸ್ಟವ್ ಮತ್ತು ಚಾರ್ಕೋಲ್ ಒಲೆಗೆ ಮುಂದಾಗಿದ್ದಾರೆ. ಇಲ್ಲಿ ಮಾಲೀಕರಿದ್ದಾರೆ, ನಿಸರ್ಗ ಓನರ್ ಮಾಲೀಕರವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಸುಮಾರು 20ಕ್ಕೂ ಹೆಚ್ಚು ಹೋಟೆಲ್ಗೆ ಬಂದಾಗಿದ್ದೇವೆ. ಈಗ ನೀವು ಕರೆಂಟ್ ಒಲೆ, ಇಂಡಕ್ಷನ್ ಸ್ಟವ್ಗೆ ಮತ್ತು ಚಾರ್ಕೋಲ್ ಒಲೆಗೆ ಮುಂದಾಗಿದ್ದೀರಿ, ಏನು ಹೇಳ್ತೀರಿ ಅಂತ? ಅದೇ ಸರ್ಕಾರ ಒಂದು ಕೈ ಚೆಲ್ಲಿದಾಗ ನಮಗೆ ಯಾವುದೇ ಒಂದು ಸಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ನಾವು ಅನಿವಾರ್ಯ ಪರಿಸ್ಥಿತಿಯಿಂದ ಒಂದು ಬೇರೆ ಆಪ್ಷನಲ್ಲಿ ಹುಡುಕ್ತಾ ಇದ್ದೀವಿ. ಆ ರೀತಿ ಚಿಂತನೆ ಮಾಡಿದಾಗ ಈಗ ಹಳೆಯ ಒಂದು ಇಂಡಕ್ಷನ್ ಸ್ಟವಲ್ಲಿ ಒಂದು ಈ ಕಾಫಿ ಟೀ ಕೊಡ್ಬೋದು ಅಂತ ಒಂದು ಯೋಚನೆ ಮಾಡಿ, ಯಾಕಂತೇಳಿ ಕಾಫಿ ಟೀಗೆ ನಮಗೆ ಅರ್ಧ ಸಿಲಿಂಡ್ರ್ ಬೇಕಾಗ್ತಿತ್ತು, ಅಂದರೆ ಸುಮಾರು ಒಂದು 10 kg ಬೇಕಾಗ್ತಿತ್ತು. ಅದನ್ನೊಂದು ಈಗ ಸೇವ್ ಮಾಡ್ದಂಗೆ ಆಗುತ್ತೆ. ಎಲೆಕ್ಟ್ರಿಕಲ್ ಇಂಡಕ್ಷನ್ ಸ್ಟವ್ 2 ಹಾಕ್ಕೊಂಡಿದ್ದೀವಿ. ಜೊತೆಗೆ ಈ ಬಾಯ್ಲರಿಗೂ ಒಂದು ಹೊಸ ಬಾಯ್ಲರ್ಗಳು ಮಧ್ಯಾಹ್ನ ಮೇಲೆ ಬರ್ತಾಯಿದೆ. ಅದು ಒಂದು ಸಿಲಿಂಡ್ರು ಪರ್ ಡೇ ಒಂದು ಬಾಯ್ಲರಿಗೆ ಬೇಕಾಗ್ತಿತ್ತು. ಅದನ್ನು ಸ್ವಲ್ಪ ಸೇವ್ ಮಾಡ್ಬೋದು. ಆ ರೀತಿಯಲ್ಲಿ ಎಲೆಕ್ಟ್ರಿಕಲ್ಲು ಬಾಯ್ಲರ್ ಹಾಕ್ತಾಯಿದ್ವಿ. ಜೊತೆಗೆ ದೋಸೆ ಟೈಮಿಂಗ್ಸ್ ಕಡಿಮೆ ಮಾಡಿದ್ದೀವಿ. ಅಂದರೆ ಬೆಳಿಗ್ಗೆ 7 ಗಂಟೆಗಿರೋ ದೋಸೆನೇ ಇವತ್ತು 8:30 ಮಾಡಿದ್ದೀವಿ. ಮಧ್ಯಾಹ್ನ 1 to 4 ದೋಸೆ ಕ್ಲೋಸ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಸಂಜೆ 1 ಗಂಟೆ ವ್ಯವಹಾರದ ಸಮಯನೂ ಕಡಿಮೆ ಮಾಡ್ತಾಯಿದ್ದೀವಿ. ಈ ನಿಟ್ಟಿನಲ್ಲಿ ಹೊಸ ಯೋಚನೆ ಮಾಡಿ ಕೊನೆವರೆಗೂ ಗ್ರಾಹಕರಿಗೆ ತೊಂದರೆ ಆಗಬಾರ್ದು,
ಆಮೇಲೆ ಎಲ್ಲರಿಗೂ ಒಂದು ಫುಡ್ಡಿನ ಅವ್ಯವಸ್ಥೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು. ತುಂಬ ಸಮಸ್ಯೆ ಆಗಿದೆ. ಇವತ್ತು ಎಷ್ಟು ಸಮಸ್ಯೆ ಆಗಿದೆ? ಈಗ ಹಲವಾರು ಹೋಟೆಲ್ಗಳು ಕೆಲವೊಬ್ಬರಿಗೆ ನಿಮಗೆ ವ್ಯವಸ್ಥೆಗಳು ಇರಲ್ಲ. ತುಂಬ ಚಿಕ್ಕ ಪುಟ್ಟ ಹೋಟೆಲ್ಗಳು ಈಗಾಗಲೇ ಬಂದ್ ಮಾಡಿದ್ದಾರೆ. ಆಮೇಲೆ ಕೆಲವೊಂದು ಕ್ಯಾಟ್ರಿಂಗ್ ಯೂನಿಟ್ಗಳೆಲ್ಲ ಬಂದಾಗಿದೆ. ಜೊತೆಗೆ ಈ IT ಕಂಪ್ನಿಗಳಿಗೆ ಹೋಟೆಲ್ಗಳಿಂದ ಇದು ಹೋಗ್ತಾಯಿತ್ತು, ಔಟ್ಡೋರ್ ಕ್ಯಾಟ್ರಿಂಗು, ಅದೆಲ್ಲದೂ ಈಗ ಸ್ಟಾಪ್ ಮಾಡಿ ಇವತ್ತಿಂದ ಸ್ಟಾಪ್ ಮಾಡಿದ್ದೀವಿ. ತುಂಬ ಹೋಗ್ತಿತ್ತಲ್ಲ ಸರ್ ಕ್ಯಾಟ್ರಿಂಗು? ಹೌದು ಹೋಟೆಲ್ಗಳಿಂದ IT ತುಂಬ ಕ್ಯಾಟ್ರಿಂಗ್ ಹೋಗ್ತಾಯಿತ್ತು, ಅದನ್ನು ಈಗ ಇವತ್ತಿಂದ ಸ್ಟಾಪ್ ಮಾಡಿದ್ದೀವಿ. IT ಅವರು ಈಗಾಗಲೇ ಕೆಲವೊಂದು 2-3 ಕಂಪ್ನಿಯವರು ನಿನ್ನೆ ಮೊನ್ನೆಯಿಂದನೇ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಈ ಒಂದು ಸಮಸ್ಯೆ ಹೇಗೆ ಬಗೆಹರಿಸಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಸರ್ಕಾರನೂ ಮುಂದೆ ಬಂದು ನಮ್ಮ ಹೋಟೆಲ್ ಸಂಘದವ್ರನ್ನ ಕರೆದುಬಿಟ್ಟು ಕೆಲವೊಂದು ಹೊಸ ಯೋಜನೆಗಳನ್ನು ಯೋಚನೆ ಮಾಡಿದಾಗ ಬೇರೆ ಆಲ್ಟರ್ನೇಟ್ ಮಾಡ್ಬೋದು. ಯಾವುದೂ ಬಗ್ಗೆ ಚಿಂತನೆ ಅವರೂ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ನೋಡ್ತಿರ್ಬೋದು, 2 ಇಂಡಕ್ಷನ್ ಸ್ಟವ್ ಇದೆ. ಹೀಗಾಗಿ ಇಲ್ಲಿ ಟೀ ಕಾಫಿ ಮಾಡ್ತಿದ್ದಾರೆ. ಯಾಕಂದ್ರೆ ಇದಕ್ಕೆ ಒಂದು ಸಿಲಿಂಡರ್ ಬೇಕಾಗ್ತಿತ್ತು. ಹೀಗಾಗಿ ಇದೀಗ ಕರೆಂಟ್ ಒಲೆ, ಮತ್ತೊಂದು ಕಡೆ ಇಂಡಕ್ಷನ್ ಸ್ಟವ್, ಮತ್ತೊಂದು ಕಡೆ ಚಾರ್ಕೋಲ್ ಒಲೆಗೆ ಈಗ ಮುಂದಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಸರ್ಕಾರ ಬೇಗ ಎಚ್ಚೆತ್ಕೊಳ್ಬೇಕಾಗತ್ತೆ, ನಮ್ಮ ಜೊತೆ ಸಭೆ ಮಾಡಬೇಕಾಗತ್ತೆ, ಸಮಸ್ಯೆಗಳನ್ನು ಬೇಗ ಕೇಳಬೇಕಾಗತ್ತೆ. ಈ ಒಂದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಆ ಸಮಸ್ಯೆಗೆ ಬೇಗ ಮುಕ್ತಿ ನೀಡಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಮರ್ಷಿಯಲ್ ಗ್ಯಾಸ್ ತುಂಬ ತೊಂದರೆ ಆಗಿದೆ, ಇನ್ನೂ ಹೋಟೆಲ್ಗಳಿಗೆ ಸಿಕ್ಕಿಲ್ಲ. ಹೀಗಾಗಿ ಕರೆಂಟ್ ಒಲೆ, ಇಂಡಕ್ಷನ್ ಸ್ಟವ್ಗೆ ಮೊರೆ ಹೋಗಿದ್ದಾರೆ. ನೋಡ್ತಾ ಇರ್ಬೋದು, 3-4 ಇಂಡಕ್ಷನ್ ಸ್ಟವ್ ತಂದಿದ್ದಾರೆ. ಇಲ್ಲೇ ಟೀ ಕಾಫಿ ಎಲ್ಲ ಮಾಡ್ತಿದ್ದಾರೆ. ಯಾಕಂದರೆ ಸುಮಾರು ಹೋಟೆಲ್ಗಳು ಬಂದಾಗ್ತಿದ್ದಾವೆ, ಸರಿಯಾಗಿ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಿಲ್ಲ ಎಂಬ ಕಾರಣಕ್ಕೆ ಇದೀಗ ಕರೆಂಟ್ ಒಲೆ, ಇಂಡಕ್ಷನ್ ಸ್ಟವ್ ಮತ್ತು ಚಾರ್ಕೋಲ್ ಒಲೆಗೆ ಈಗ ಮುಂದಾಗಿದ್ದಾರೆ. ತುಂಬ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಹೋಟೆಲ್ ಉದ್ಯಮದವರು. ಇವತ್ತು 20ಕ್ಕೂ ಹೆಚ್ಚು ಹೋಟೆಲ್ಗಳು ಬಂದಾಗಿದ್ದೇವೆ, ನಾಳೆ ಮತ್ತಷ್ಟು ಬಂದಾಗ್ಬೋದು. ಹೀಗಾಗಿ ಆ ಒಂದು ಸಮಸ್ಯೆಯಿಂದ ಮುಕ್ತಿ ನೀಡಲು ಈಗ ಕರೆಂಟ್ ಒಲೆ, ಇಂಡಕ್ಷನ್ ಸ್ಟವ್ ಮತ್ತು ಚಾರ್ಕೋಲ್ ಒಲೆಗೆ ಮುಂದಾಗಿದ್ದಾರೆ. ಇಲ್ಲಿ ಮಾಲೀಕರಿದ್ದಾರೆ, ನಿಸರ್ಗ ಓನರ್ ಮಾಲೀಕರು, ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಈಗ ಸುಮಾರು 20ಕ್ಕೂ ಹೆಚ್ಚು ಹೋಟೆಲ್ಗೆ ಬಂದಾಗಿದ್ದೇವೆ. ಈಗ ನೀವು ಕರೆಂಟ್ ಒಲೆ, ಇಂಡಕ್ಷನ್ ಸ್ಟವ್ಗೆ ಮತ್ತು ಚಾರ್ಕೋಲ್ ಒಲೆಗೆ ಮುಂದಾಗಿದ್ದೀರಿ, ಏನು ಹೇಳ್ತೀರಿ ಅಂತ? ಅದೇ ಸರ್ಕಾರ ಒಂದು ಕೈ ಚೆಲ್ಲಿದಾಗ ನಮಗೆ ಯಾವುದೇ ಒಂದು ಸಪ್ಲೈ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ನಾವು ಅನಿವಾರ್ಯ ಪರಿಸ್ಥಿತಿಯಿಂದ ಒಂದು ಬೇರೆ ಆಪ್ಷನಲ್ಲಿ ಹುಡುಕ್ತಾ ಇದ್ದೀವಿ. ಆ ರೀತಿ ಚಿಂತನೆ ಮಾಡಿದಾಗ ಈಗ ಹಳೆಯ ಒಂದು ಇಂಡಕ್ಷನ್ ಸ್ಟವಲ್ಲಿ ಒಂದು ಈ ಕಾಫಿ ಟೀ ಕೊಡ್ಬೋದು ಅಂತ ಒಂದು ಯೋಚನೆ ಮಾಡಿ, ಯಾಕಂತೇಳಿ ಕಾಫಿ ಟೀಗೆ ನಮಗೆ ಅರ್ಧ ಸಿಲಿಂಡರ್ ಬೇಕಾಗ್ತಿತ್ತು, ಅಂದರೆ ಸುಮಾರು ಒಂದು 10 kg ಬೇಕಾಗ್ತಿತ್ತು. ಅದನ್ನೊಂದು ಈಗ ಸೇವ್ ಮಾಡ್ದಂಗೆ ಆಗುತ್ತೆ. ಎಲೆಕ್ಟ್ರಿಕಲ್ ಇಂಡಕ್ಷನ್ ಸ್ಟವ್ 2 ಹಾಕ್ಕೊಂಡಿದ್ದೀವಿ. ಜೊತೆಗೆ ಈ ಬಾಯ್ಲರಿಗೂ ಒಂದು ಹೊಸ ಬಾಯ್ಲರ್ಗಳು ಮಧ್ಯಾಹ್ನ ಮೇಲೆ ಬರ್ತಾ ಇದೆ. ಅದು ಒಂದು ಸಿಲಿಂಡ್ರು ಪರ್ ಡೇ ಒಂದು ಬಾಯ್ಲರಿಗೆ ಬೇಕಾಗ್ತಿತ್ತು, ಅದನ್ನು ಸ್ವಲ್ಪ ಸೇವ್ ಮಾಡ್ಬೋದು. ಆ ರೀತಿಯಲ್ಲಿ ಎಲೆಕ್ಟ್ರಿಕಲ್ಲು ಬಾಯ್ಲರ್ ಹಾಕ್ತಾಯಿದ್ವಿ. ಜೊತೆಗೆ ದೋಸೆ ಟೈಮಿಂಗ್ಸ್ ಕಡಿಮೆ ಮಾಡಿದ್ದೀವಿ. ಅಂದರೆ ಬೆಳಿಗ್ಗೆ 7 ಗಂಟೆಗಿರೋ ದೋಸೆನೇ ಇವತ್ತು 8:30 ಮಾಡಿದ್ದೀವಿ. ಮಧ್ಯಾಹ್ನ 1 to 4 ದೋಸೆ ಕ್ಲೋಸ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಸಂಜೆ 1 ಗಂಟೆ ವ್ಯವಹಾರದ ಸಮಯನೂ ಕಡಿಮೆ ಮಾಡ್ತಾಯಿದ್ದೀವಿ. ಈ ನಿಟ್ಟಿನಲ್ಲಿ ಹೊಸ ಯೋಚನೆ ಮಾಡಿ ಕೊನೆವರೆಗೂ ಗ್ರಾಹಕರಿಗೆ ತೊಂದರೆ ಆಗಬಾರ್ದು, ಆಮೇಲೆ ಎಲ್ಲರಿಗೂ ಒಂದು ಫುಡ್ಡಿನ ಅವ್ಯವಸ್ಥೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾಯಿದ್ವಿ ಅಂತಲೇ ಹೇಳ್ಬೋದು. ತುಂಬ ಸಮಸ್ಯೆ ಆಗಿದೆ. ಇವತ್ತು ಎಷ್ಟು ಸಮಸ್ಯೆ ಆಗಿದೆ? ಈಗ ಹಲವಾರು ಹೋಟೆಲ್ಗಳು ಕೆಲವೊಬ್ಬರಿಗೆ ನಿಮಗೆ ವ್ಯವಸ್ಥೆಗಳು ಇರಲ್ಲ. ತುಂಬ ಚಿಕ್ಕ ಪುಟ್ಟ ಹೋಟೆಲ್ಗಳು ಈಗಾಗಲೇ ಬಂದ್ ಮಾಡಿದ್ದಾರೆ. ಆಮೇಲೆ ಕೆಲವೊಂದು ಕ್ಯಾಟ್ರಿಂಗ್ ಯೂನಿಟ್ಗಳೆಲ್ಲ ಬಂದಾಗಿದೆ. ಜೊತೆಗೆ ಈ IT ಕಂಪ್ನಿಗಳಿಗೆ ಹೋಟೆಲ್ಗಳಿಂದ ಇದು ಹೋಗ್ತಾಯಿತ್ತು, ಔಟ್ಡೋರ್ ಕ್ಯಾಟ್ರಿಂಗು, ಅದೆಲ್ಲದೂ ಈಗ ಇವತ್ತಿಂದ ಸ್ಟಾಪ್ ಮಾಡಿದ್ದೀವಿ. ತುಂಬ ಹೋಗ್ತಿತ್ತಲ್ಲ ಸರ್ ಕ್ಯಾಟ್ರಿಂಗು? ಹೌದು ಹೋಟೆಲ್ಗಳಿಂದ IT ತುಂಬ ಕ್ಯಾಟ್ರಿಂಗ್ ಹೋಗ್ತಾಯಿತ್ತು, ಅದನ್ನು ಈಗ ಇವತ್ತಿಂದ ಸ್ಟಾಪ್ ಮಾಡಿದ್ದೀವಿ. IT ಅವರು ಈಗಾಗಲೇ ಕೆಲವೊಂದು 2-3 ಕಂಪ್ನಿಯವರು ನಿನ್ನೆ ಮೊನ್ನೆಯಿಂದನೇ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಡಿಕ್ಲೇರ್ ಮಾಡಿದ್ದಾರೆ. ಈ ಒಂದು ಸಮಸ್ಯೆ ಹೇಗೆ ಬಗೆಹರಿಸಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ಸರ್ಕಾರನೂ ಮುಂದೆ ಬಂದು ನಮ್ಮ ಹೋಟೆಲ್ ಸಂಘದವ್ರನ್ನ ಕರೆದುಬಿಟ್ಟು ಕೆಲವೊಂದು ಹೊಸ ಯೋಜನೆಗಳನ್ನು ಯೋಚನೆ ಮಾಡಿದಾಗ ಬೇರೆ ಆಲ್ಟರ್ನೇಟ್ ಮಾಡ್ಬೋದು. ಯಾವುದೂ ಬಗ್ಗೆ ಚಿಂತನೆ ಅವರೂ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ನೋಡ್ತಿರ್ಬೋದು, 2 ಇಂಡಕ್ಷನ್ ಸ್ಟವ್ ಇದೆ. ಹೀಗಾಗಿ ಇಲ್ಲಿ ಟೀ ಕಾಫಿ ಮಾಡ್ತಿದ್ದಾರೆ. ಯಾಕಂದ್ರೆ ಇದಕ್ಕೆ ಒಂದು ಸಿಲಿಂಡರ್ ಬೇಕಾಗ್ತಿತ್ತು. ಹೀಗಾಗಿ ಇದೀಗ ಕರೆಂಟ್ ಒಲೆ, ಮತ್ತೊಂದು ಕಡೆ ಇಂಡಕ್ಷನ್ ಸ್ಟವ್, ಮತ್ತೊಂದು ಕಡೆ ಚಾರ್ಕೋಲ್ ಒಲೆಗೆ ಈಗ ಮುಂದಾಗಿದೆ ಅಂತ ಹೇಳ್ಬೋದು. ಹೀಗಾಗಿ ಸರ್ಕಾರ ಬೇಗ ಎಚ್ಚೆತ್ಕೊಳ್ಬೇಕಾಗತ್ತೆ, ನಮ್ಮ ಜೊತೆ ಸಭೆ ಮಾಡಬೇಕಾಗತ್ತೆ, ಸಮಸ್ಯೆಗಳನ್ನು ಬೇಗ ಕೇಳಬೇಕಾಗತ್ತೆ. ಈ ಒಂದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಆ ಸಮಸ್ಯೆಗೆ ಬೇಗ ಮುಕ್ತಿ ನೀಡಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.